ಕರ್ನಾಟಕ ರಾಜ್ಯಾದ್ಯಂತ ಅದ್ದೂರಿಯಾಗಿ ರಿಲೀಸ್ ಆಗಿತ್ತು. 15 ಲಕ್ಷದಲ್ಲಿ ಈ ಸಿನಿಮಾವನ್ನ ರಿಲೀಸ್ ಮಾಡಿದೆ. ಬಟ್ 1 ಕೋಟಿ ಪ್ರಾಫಿಟ್ ಆಗಿದೆ. 25 ವರ್ಷಗಳ ಹಿಂದೆ ಸಿನಿಮಾ ರಿಲೀಸ್ ಆದಾಗ ಯಾವ ರೀತಿ ಜನ ಥಿಯೇಟರ್ಗೆ ಮುಗಿಬಿದ್ದಿದ್ರು, ಅದೇ ರೀತಿ 25 ವರ್ಷಗಳ ನಂತರವೂ ಕೂಡ ಅಭಿಮಾನಿಗಳು, ಸಿನಿಮಾ ಪ್ರೇಮಿಗಳು ಮುಗಿಬಿದ್ದಿದ್ರು. ಇಂಡಿಯನ್ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ನಿರ್ದೇಶಿಸಿ ನಟಿಸಿದಂತಹ ಉಪೇಂದ್ರ ಸಿನಿಮಾ 25 ವರ್ಷಗಳ ನಂತರ ಮರು ಬಿಡುಗಡೆಯಾಗಿದ್ದರ ಬಗ್ಗೆ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಕಳೆದ ಶುಕ್ರವಾರವಷ್ಟೇ ಉಪೇಂದ್ರ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಅದ್ದೂರಿಯಾಗಿ ರಿಲೀಸ್ ಆಗಿತ್ತು. ಸುಮಾರು 150 ಚಿತ್ರಮಂದಿರಗಳು ಜೊತೆಗೆ 500 ಸ್ಕ್ರೀನ್ಗಳಲ್ಲಿ ಈ ಸಿನಿಮಾ ಅದ್ದೂರಿಯಾಗಿ ಪ್ರದರ್ಶನಗೊಂಡಿತ್ತು. ಸೊ ಸಿನಿಮಾದ ಕಲೆಕ್ಷನ್ ಎಷ್ಟು, ಬಹುಶಃ ನೀವೆಲ್ಲರೂ ಕೂಡ ಆ ಒಂದು ಸಿನಿಮಾ ರಿಲೀಸ್ ಆದಂತಹ ದಿನ ಕ್ರೇಜ್ ಹೆಂಗಿತ್ತು ಅನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ಕಣ್ತುಂಬಿಕೊಂಡಿರ್ತೀರಾ. 25 ವರ್ಷಗಳ ಹಿಂದೆ ಸಿನಿಮಾ ರಿಲೀಸ್ ಆದಾಗ ಯಾವ ರೀತಿ ಜನ ಥಿಯೇಟರ್ಗೆ ಮುಗಿಬಿದ್ದಿದ್ರೋ ಅದೇ ರೀತಿ 25 ವರ್ಷಗಳ ನಂತರವೂ ಕೂಡ ಉಪೇಂದ್ರ ಸಿನಿಮಾವನ್ನ ನೋಡೋದಕ್ಕೆ ಅಭಿಮಾನಿಗಳು, ಸಿನಿಮಾ ಪ್ರೇಮಿಗಳು ಮುಗಿಬಿದ್ದಿದ್ರು. ಎಸ್, 6ವರೆಗೆ ಸಿನಿಮಾ ಅಂದ್ರೆ ಸ್ಪೆಷಲ್ ಸ್ಕ್ರೀನಿಂಗ್ ಆಗಿತ್ತು. ಫ್ಯಾನ್ಸ್ಗೋಸ್ಕರ ಸಾಕಷ್ಟು ಕಡೆ ಫ್ಯಾನ್ಸ್ ಶೋಗಳನ್ನ ಆರ್ಗನೈಸ್ ಮಾಡಲಾಗಿತ್ತು. ಬೆಂಗಳೂರಿನಲ್ಲಿ ನರ್ತಕಿ ವೀರೇಶ್ ಚಿತ್ರಮಂದಿರ ಸೇರಿದಂತೆ ಸಾಕಷ್ಟು ಸಿನಿಮಾ ಥಿಯೇಟರ್ಗಳಲ್ಲಿ ಒಂದು ಫ್ಯಾನ್ ಶೋನ ಆರ್ಗನೈಸ್ ಮಾಡಲಾಗಿತ್ತು. ಸೊ ಬೆಳಗ್ಗೆ 6ವರೆಗೆ ಜನ ಕ್ಯೂ ನಿಂತ್ಕೊಂಡು ಸಿನಿಮಾವನ್ನ ನೋಡಿದ್ರು. ಹೌಸ್ಫುಲ್ ಪ್ರದರ್ಶನಗೊಂಡಿತ್ತು. ಅಂದ್ರೆ ಇವತ್ತಿಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಹೌಸ್ಫುಲ್ ಶೋ ಆಗೋದನ್ನ ನೀವೆಲ್ಲರೂ ನೋಡಿರ್ತೀರಿ. ಆದ್ರೆ 25 ವರ್ಷಗಳ ಹಿಂದೆ ರಿಲೀಸ್ ಆದಂತ ಸಿನಿಮಾವನ್ನ ನೋಡೋದಕ್ಕೆ ಜನ ಅಡ್ವಾನ್ಸ್ ಟಿಕೆಟ್ ಬುಕ್ ಮಾಡ್ಕೊಂಡು ಕ್ಯೂ ನಿಂತ್ಕೊಂಡು ಕಾಯ್ತಾರೆ ಅಂತಂದ್ರೆ ಅದು ನಮ್ಮ ಒಪ್ಪಿಗಿರ್ತಕ್ಕಂಥ ಕ್ರೇಜು. ಜೊತೆಗೆ ಇವತ್ತಿಗೂ ಕೂಡ ಉಪೇಂದ್ರ ಸಿನಿಮಾಗೆ 25 ವರ್ಷದ ಹಿಂದೆ ಯಾವ ರೀತಿ ಕ್ರೇಜ್ ಇತ್ತು ಅದೇ ರೀತಿಯ ಕ್ರೇಜ್ ಒಪ್ಪಿಗೂ ಇದೆ. ಜೊತೆಗೆ ಉಪೇಂದ್ರ ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿದಂತ ಸಿನಿಮಾ ಉಪೇಂದ್ರಗೂ ಇದೆ ಅನ್ನುವಂಥದ್ದನ್ನ ಆ ಒಂದು ಸನ್ನಿವೇಶಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ರಿ. ನಾನೀಗ ಉಪೇಂದ್ರ ಸಿನಿಮಾದ ಬಗ್ಗೆ ಮಾತನಾಡ್ತಿರೋದಕ್ಕೆ ಕಾರಣ ಅಂದ್ರೆ 150 ಥಿಯೇಟರ್ ಜೊತೆಗೆ 500 ಸ್ಕ್ರೀನಿಂಗ್ಸ್ ಗಳಲ್ಲಿ ಸಿನಿಮಾ ರನ್ ಆಗಿತ್ತು. ಹೇಗಿತ್ತು ಕಲೆಕ್ಷನ್, ಎಷ್ಟಾಗಿರ್ಬೋದು ಕಲೆಕ್ಷನ್ ಅನ್ನುವಂತ ಕ್ಯೂರಿಯಾಸಿಟಿ ಬುದ್ಧಿವಂತನ ಅಭಿಮಾನಿಗಳಲ್ಲಿ ಮಾತ್ರವಲ್ಲ, ಗಾಂಧಿನಗರದ ಸಿನಿಮಾ ಪಂಡಿತರಿಗೂ ಜೊತೆಗೆ ಸಿನಿಮಾ ಪ್ರೇಮಿಗಳಿಗೂ ಕುತೂಹಲ ಇದ್ದೇ ಇರುತ್ತೆ. ಹಾಗಾದ್ರೆ 150 ಥಿಯೇಟರ್ 500 ಸ್ಕ್ರೀನಿಂಗ್ಸ್ ಅಲ್ಲಿ ಕಳೆದ ಅಂದ್ರೆ 20ನೇ ತಾರೀಕು ಸಿನಿಮಾ ರಿಲೀಸ್ ಆಗಿದ್ದು 5-6 ಡೇಸ್ ಆಯ್ತು. ಒಂದು ವಾರದ ಕಲೆಕ್ಷನ್ ಎಷ್ಟು ಅಂದ್ರೆ ಅಪ್ರಾಕ್ಸಿಮೇಟ್, ನಾನು ಸಿನಿಮಾ ನಿರ್ಮಾಪಕರು ಮತ್ತು ವಿತರಕರನ್ನ ಸಂಪರ್ಕ ಮಾಡಿದಾಗ ಅವ್ರು ಹೇಳಿದಿಷ್ಟೇ, 1 ಕೋಟಿ ಹತ್ತತ್ರ 1 ಕೋಟಿ ಕಲೆಕ್ಷನ್ ಆಗಿದೆ ಅಂತ. ಅಂದ್ರೆ 25 ವರ್ಷಗಳ ಹಿಂದೆ ಸಿನಿಮಾ ರಿಲೀಸ್ ಆದಂತ ಸಂದರ್ಭದಲ್ಲಿ 8ರಿಂದ 9 ಕೋಟಿ ಕಲೆಕ್ಷನ್ ಆಗಿತ್ತು. ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಅವತ್ತಿಗೆ. ಬಟ್ ಇವತ್ತು ಒಂದು ವಾರದ ಕಲೆಕ್ಷನ್ 1 ಕೋಟಿ. 1 ಕೋಟಿ ಅಂದ್ರೆ ಸಾಧಾರಣ ಏನಲ್ಲ. ಯಾಕಂದ್ರೆ ಸಾಕಷ್ಟು ಕೋಟಿಗಟ್ಟಲೆ ಬಜೆಟ್ ಹಾಕಿ ಸಿನಿಮಾ ಮಾಡಿದವರು ಒಂದ್ 2-3 ದಿನದಲ್ಲಿ ಥಿಯೇಟರ್ಗಳಿಂದ ಸಿನಿಮಾಗಳು ಎತ್ತಂಗಡಿ ಆಗೋದನ್ನ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ. ಆದ್ರೆ ಇವತ್ತಿಗೂ ಕೂಡ ನರ್ತಕಿ ಸಿನಿಮಾ ಥಿಯೇಟರ್, ತ್ರಿವೇಣಿ ಸಿನಿಮಾ ಥಿಯೇಟರ್, ವೀರೇಶ್ ಚಿತ್ರಮಂದಿರದಲ್ಲಿ ನಮ್ಮ ಅಭಿನಯದ ನಿರ್ದೇಶನದ ಉಪೇಂದ್ರ ಸಿನಿಮಾ 4 ಶೋಗಳು ಸ್ಕ್ರೀನಿಂಗ್ ಆಗ್ತಾ ಇದೆ. ಅಂದ್ರೆ ಇದು ಒಪ್ಪಿ ತಾಕತ್ತು ಮತ್ತು ಗತ್ತು ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಹೀಗೆ ಎವ್ರಿ ಡೇ 4 ಶೋಸ್ ರನ್ ಆಗ್ತಾ ಇದೆ. ಇನ್ನೊಂದು ವಿಶೇಷ ಅಂದ್ರೆ ಉಪೇಂದ್ರ ಸಿನಿಮಾ ದುಬೈನಲ್ಲಿ ಸ್ಪೆಷಲ್ ಸ್ಕ್ರೀನಿಂಗ್ ಆಗ್ತಾ ಇದೆ. ಅಲ್ಲೂ ಕೂಡ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ನಿರ್ಮಾಪಕರು ಕಮ್ ವಿತರಕರಾಗಿರ್ತಕ್ಕಂಥ ಶಿಲ್ಪಾ ಶ್ರೀನಿವಾಸ್ ಅವರು ಸಕಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಅಚ್ಚರಿಯ ವಿಶೇಷತೆ ಮತ್ತೆ ಇನ್ನೊಂದು ಅಚ್ಚರಿಯ ಸಂಗತಿ ಏನು ಅಂತಂದ್ರೆ, ಈ ಉಪೇಂದ್ರ ಸಿನಿಮಾವನ್ನ ತೆಲುಗಿಗೆ ರಿಮೇಕ್ ಮಾಡಬೇಕು ಅನ್ನುವಂಥದ್ದು ನಿರ್ಮಾಪಕ ಕಮ್ ವಿತರಕರಾಗಿರ್ತಕ್ಕಂಥ ಶಿಲ್ಪಾ ಶ್ರೀನಿವಾಸ್ ಅವರ ಕನಸು. ಹಾಗಾದ್ರೆ ಯಾರು ಮಾಡ್ತಾರೆ, ಅಲ್ಲಿ ಯಾವ ಸ್ಟಾರ್ಗೆ ಸಿನಿಮಾವನ್ನ ಮಾಡಬೇಕು ಅಂತ ಹೊರಟಿದ್ದಾರೆ ಅನ್ನುವಂತ ವಿಚಾರವನ್ನು ಕೂಡ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನೆಲ್ ಜೊತೆ ನಿರ್ಮಾಪಕರಾಗಿರ್ತಕ್ಕಂಥ ಶಿಲ್ಪಾ ಶ್ರೀನಿವಾಸ್ ಅವರು ಹಂಚ್ಕೊಂಡಿದ್ದಾರೆ. ಏನಂತಂದ್ರೆ, ತೆಲುಗಿನಲ್ಲಿ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತು, DJ ಟಿಲ್ಲು ಸಿನಿಮಾದ ಮೂಲಕ ಟಾಲಿವುಡ್ ನಲ್ಲಿ ಮಾತ್ರವಲ್ಲ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಸಿದ್ದು ಜೊನ್ನಲಗಡ್ಡ ಸ್ಟಾರ್ ಬಾಯ್ ಅಂತಾನೆ ಅವರು ಖ್ಯಾತಿಯನ್ನ ಪಡೆದಿದ್ದಾರೆ. DJ ಟಿಲ್ಲು ಸ್ಕ್ವೈರ್ ಸಿನಿಮಾದ ಮೂಲಕ ಸಾಕಷ್ಟು ಪಾಪ್ಯುಲಾರಿಟಿ, ಸಾಕಷ್ಟು ಕ್ರೇಜ್ ಅನ್ನ ಅವರು ಗಳಿಸಿಕೊಂಡಿದ್ದಾರೆ. ಅವರಿಗೆ ಉಪೇಂದ್ರ ಸಿನಿಮಾವನ್ನ ಮಾಡಿದ್ರೆ ಸೂಕ್ತ. ಸೊ ಯಾಕಂದ್ರೆ ನಮ್ಮ ಒಪಿಸರ್ನ ನೋಡಿದ್ರೆ ಜೊತೆಗೆ ಸಿದ್ದುನ ನೋಡಿದ್ರೆ ಕಂಪ್ಯಾರಿಟಿವ್ಲಿ ನೋಡೋದಕ್ಕೆ ಒಂದೇ ತರ ಕಾಣ್ತಾರೆ. ಸೊ ಈ ಸಿನಿಮಾವನ್ನ ಸಿದ್ದು ಮಾಡಬೇಕು ಅನ್ನುವಂಥದ್ದು ನಮ್ಮ ನಿರ್ಮಾಪಕರಾಗಿರ್ತಕ್ಕಂಥ ಶಿಲ್ಪಾ ಶ್ರೀನಿವಾಸ್ ಅವರ ಕನಸು. ಈಗ ಸದ್ಯಕ್ಕೆ ಇವರೇ ಮಾತುಕತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಿದ್ದು ಅವರನ್ನ ಸಂಪರ್ಕ ಮಾಡಿ ಅವರಿಗೆ ಸಿನಿಮಾ ಮಾಡಬೇಕು ಅನ್ನುವಂಥದ್ದು ನಿರ್ಮಾಪಕರಾಗಿರ್ತಕ್ಕಂಥ ಶಿಲ್ಪಾ ಶ್ರೀನಿವಾಸ್ ಅವರ ಕನಸು. ಕಾದು ನೋಡ್ಬೇಕು. ಈ ಹಿಂದೆ ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಬಿಫೋರ್ ನಮ್ಮೊಟ್ಟಿಗೆ ಮಾತುಕತೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಈ ಸಿನಿಮಾವನ್ನ ಬಾಲಿವುಡ್ಗೆ ರಿಮೇಕ್ ಮಾಡಬೇಕು, ಅಂದ್ರೆ ಹಿಂದಿಗೆ ರಿಮೇಕ್ ಮಾಡಬೇಕು, ಅಲ್ಲಿ ರಣವೀರ್ ಸಿಂಗ್ಗೆ ಈ ಸಿನಿಮಾವನ್ನ ಮಾಡಬೇಕು ಅನ್ನುವಂಥದ್ದು ಶಿಲ್ಪಾ ಶ್ರೀನಿವಾಸ್ ಅವರ ಕನಸಾಗಿತ್ತು. ಆದ್ರೆ ರಣವೀರ್ ಸಿಂಗ್ಗೆ ಮದುವೆನೂ ಆಯ್ತು, ಮಗು ಆಯ್ತು. ಅವತ್ತಿಗಿದ್ದಂತ ಕ್ರೇಜ್ ಬಹುಶಃ ಇವತ್ತಿಗೂ ಇರಬಹುದು. ಬಟ್ ನಾನು ರಣವೀರ್ ಸಿಂಗ್ಗೆ ಸಿನಿಮಾ ಮಾಡಲ್ಲ, ಬಟ್ ಕಿಂಗ್ ಖಾನ್ ಶಾರುಖ್ ಖಾನ್ ಅವರ ಮಗನಿಗೆ ಸಿನಿಮಾ ಮಾಡ್ತೀನಿ ಅನ್ನುವಂಥ ವಿಚಾರವನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ರು. ಸೊ ಹಿಂದಿಯಲ್ಲಿ ಶಾರುಖ್ ಪುತ್ರನಿಗೆ ಸಿನಿಮಾ ಮಾಡ್ತಾರೆ ಉಪೇಂದ್ರ ಸಿನಿಮಾವನ್ನ ರಿಮೇಕ್ ಮಾಡಿದಾಗ. ಸೊ ತೆಲುಗಿನಲ್ಲಿ ಸಿದ್ದು ಅಂದ್ರೆ ಸ್ಟಾರ್ ಬಾಯ್ಗೆ ಈ ಸಿನಿಮಾವನ್ನ ಮಾಡಬೇಕು ಅನ್ನುವಂಥದ್ದು ಕನಸು. ಈ ಎಲ್ಲಾ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹಂಚ್ಕೊಂಡಂತಹ ಉಪೇಂದ್ರ ಸಿನಿಮಾದ ನಿರ್ಮಾಪಕರಾಗಿರ್ತಕ್ಕಂಥ ಶಿಲ್ಪಾ ಶ್ರೀನಿವಾಸ್ ಅವರು, ನಾನಂತೂ ದಿಲ್ ಖುಷ್ ಆಗಿದ್ದೇನೆ. ಬಿಕಾಸ್ ಆಫ್
15 ಲಕ್ಷದಲ್ಲಿ ಈ ಸಿನಿಮಾವನ್ನ ರಿಲೀಸ್ ಮಾಡಿದೆ. ಬಟ್ 1 ಕೋಟಿ ಪ್ರಾಫಿಟ್ ಆಗಿದೆ. ನಾನು ಖುಷಿಯಾಗಿದ್ದೇನೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಿನಿಮಾಗಳನ್ನ ವಿತರಣೆ ಮಾಡ್ತೀನಿ. ಜೊತೆಗೆ ರಿಲೀಸ್ ಮಾಡುವಂತ ಕನಸು ಆಸೆ ಇದ್ದೇ ಇದೆ. ಜೊತೆಗೆ ಉಪೇಂದ್ರ ಸಿನಿಮಾವನ್ನ ಹಿಂದಿ ಮತ್ತು ತೆಲುಗಿಗೆ ರೀಮೇಕ್ ಮಾಡಬೇಕು ಅನ್ನೋಂಥದ್ದು ನನ್ನ ಕನಸು. ಆದಷ್ಟು ಬೇಗ ಈ ಸಿನಿಮಾದ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಅನ್ನುವಂಥ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಇದು ಇವತ್ತಿನ ಸ್ಪೆಷಲ್. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.